ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಇದೀಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ 2 ಹೊಸ ಧಾರಾವಾಹಿಗಳು ಲಗ್ಗೆ ಇಟ್ಟಿದೆ ಅಂತ ಹೇಳಬಹುದು. ಅದರಲ್ಲೂ ಡಿವೋರ್ಸ್ ಲಾಯರ್ ವಧು ಅವರ ಕತೆ ಎಲ್ಲರ ಗಮನ ಸೆಳೀತಾ ಇದೆ. ಡಿವೋರ್ಸ್ ಲಾಯರ್ ಆಗಿರ್ತಕ್ಕಂಥವರು ಮದುವೆ ಆಗಬೇಕು ಅನ್ನೋ ಕನಸನ್ನ ಇಟ್ಕೊಂಡು ಇದೀಗ ತಮ್ಮ ವೃತ್ತಿ ಜೀವನದ ಜೊತೆಗೆ ವೈವಾಹಿಕ ಜೀವನವನ್ನ ಸರಿದೂಗಿಸ್ಕೊಂಡು ಹೋಗಬೇಕು ಅನ್ನೋ ಕನಸು ಹೊತ್ತಿರ್ತಕ್ಕಂಥ ಡಿವೋರ್ಸ್ ಲಾಯರ್ ಕತೆ ಇದು. ಹಾಗಾದರೆ ವಧು ಧಾರಾವಾಹಿಯಲ್ಲಿ ಡಿವೋರ್ಸ್ ಲಾಯರ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ವಧು ಅವರ ನಿಜ ಜೀವನದ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಯಾರಿವರು, ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ವಧು ಸೀರಿಯಲ್ ನಾಯಕಿ ವಧು ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಈ ವಾರದಿಂದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ವಧು ಧಾರಾವಾಹಿ ಪ್ರಸಾರವಾಗ್ತಿದೆ. ಈ ಸೀರಿಯಲ್ನ ನಾಯಕ ನಟಿಯ ಹೆಸರು ವಧು ಪಾತ್ರಕ್ಕೆ ಜೀವ ತುಂಬಿರ್ತಕ್ಕಂಥವರು ದುರ್ಗಶ್ರೀ ಅಂತ. ವಧು ಸೀರಿಯಲ್ನಲ್ಲಿ ಡಿವೋರ್ಸ್ ಲಾಯರ್ ಆಗಿ ದುರ್ಗಶ್ರೀ ಕಾಣಿಸ್ಕೊಂಡಿದ್ದಾರೆ. ಹೇಳ್ಕೊಳ್ಳೋಕ್ಕೆ ಡಿವೋರ್ಸ್ ಲಾಯರ್ ಆದರೂ ಕೂಡ ದಾಂಪತ್ಯ ಜೀವನದಲ್ಲಿ ಸುಖ ಕಾಣಬೇಕು ಅನ್ನೋದು ಇವರ ಆಸೆ. ಇನ್ನು ನಟಿ ದುರ್ಗಶ್ರೀ ಅವರು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಕೂಡ ಬೆಂಗಳೂರಿನಲ್ಲೇ. ಇವರ ತಾಯಿ ಹಾಗೂ ಅಜ್ಜಿಯ ಊರು ಚಿತ್ರದುರ್ಗ. ಆದರೆ ಕಾವೇರಿ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ದುರ್ಗಶ್ರೀ ನಾಗಾರ್ಜುನ PU ಕಾಲೇಜಿನಲ್ಲಿ ಓದಿದ್ದಾರೆ. ಅದಾದ ನಂತರ ಇವರು ಆಚಾರ್ಯ ಇನ್ಸ್ಟಿಟ್ಯೂಟ್ನಲ್ಲಿ BCom ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಸದ್ಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರ್ತಕ್ಕಂಥ ವಧು ಧಾರಾವಾಹಿಯಲ್ಲಿ ನಟಿಸ್ತಿದ್ದಾರೆ. ಇನ್ನು ನಟಿ ದುರ್ಗಶ್ರೀ ಅವರು ಈ ಒಂದು ಸೀರಿಯಲ್ಗೂ ಮೊದಲೇ ನೇತ್ರಾವತಿ ಸೀರಿಯಲನ್ನು ಮಾಡಿದರು. ಅಲ್ಲದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪ್ರೊಡಕ್ಷನಲ್ಲಿ ತಯಾರಾದ ಸೀರಿಯಲ್ ಇದು. ಈ ನೇತ್ರಾವತಿ ಸೀರಿಯಲ್ ಕೂಡ ಇವರು ಕಾಣಿಸ್ಕೊಂಡಿದ್ರು. ನೇತ್ರಾವತಿ ಧಾರಾವಾಹಿ ಮೂಲಕ ಪುನೀತ್ ರಾಜ್ಕುಮಾರ್ ಅವರೇ ಲಾಂಚ್ ಮಾಡಿದ ಪ್ರತಿಭೆನೇ ಈ ದುರ್ಗಶ್ರೀ. ನನ್ನನ್ನು ಅಪ್ಪು ಸರ್ ಲಾಂಚ್ ಮಾಡಿದ್ದಾರೆ ಅಂತ ದುರ್ಗಶ್ರೀ ಆಗಾಗ ಹೆಮ್ಮೆಯಿಂದ ಹೇಳ್ಕೊಳ್ತಿರ್ತಾರೆ. ಇನ್ನು ದುರ್ಗಶ್ರೀ ಅವರು ಆ್ಯಕ್ಟಿಂಗ್ ನೋಡಿ ಆ ಮಗು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದೆ ಅಂತ ಅಪ್ಪು ಸರ್ ಫೋನ್ ಮಾಡಿದ್ರಂತೆ. ಅವರನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ, ಅವರ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರುತ್ತೆ ಅಂತ ಇವರು ಆಗಾಗ ಹೇಳ್ಕೊಳ್ತಿರ್ತಾರೆ. ಇನ್ನು ದುರ್ಗಶ್ರೀ ಅವರು ತೆಲುಗಿನ ಅರ್ಧಾಂಗಿ ಧಾರಾವಾಹಿಯಲ್ಲೂ ಕೂಡ ನಟಿಸಿದ್ದಾರೆ. ಸದ್ಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರ್ತಕ್ಕಂಥ ವಧು ಧಾರಾವಾಹಿಯಲ್ಲಿ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದು ಎಲ್ಲರ ಗಮನ ಸೆಳೀತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.